ಜಾತಿ ಮತ ಭೇದ ಮತ್ಸರ ಬಿಟ್ಟು ಸೌಹಾರ್ದತೆಯಿಂದ ಬದುಕಿದರೆ ಮಾತ್ರ ಜೀವನದಲ್ಲಿ ಶಾಂತಿ ಸುಭಿಕ್ಷೆ ದೊರೆಯುವುದು ಎಂದು ಸಂತ ನಿರಂಕಾರಿ ಸತ್ಸಂಗ ಮಂಡಳಿ ಕರ್ನಾಟಕ ಝೋನಲ್ ಇನ್ಚಾರ್ಜ್ ಸುನಿಲ್ ಕುಮಾರ್ ನಾತ್ರಾಜಿ ಹೇಳಿದರು. ಅವರು ಇಂದು ಹುಕ್ಕೇರಿ ನಗರದ ನಿರಂಕಾರಿ ಮಂಡಳಿ ಹಮ್ಮಿಕೊಂಡ 5ನೇ ವರ್ಷದ ವಿಶಾಲ ಸಂತ ನಿರಂಕಾರಿ ಸತ್ಸಂಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಜೀವನದಲ್ಲಿ ಶಾಂತಿ ಸುಭಿಕ್ಷೆ ಲಭಿಸಬೇಕಾದರೆ ಸರ್ವ ಧರ್ಮೀಯರು ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯಬೇಕು. ಎಲ್ಲ ಧರ್ಮದ ಗುರುಗಳ ವಚನಗಳು ಒಂದೇಯಾಗಿರುತ್ತವೆ. ಕಾರಣ ಮಹಾಜನತೆ ಇಂತಹ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗುರುವಿನ ಆಶೀರ್ವಾದ ಪಡೆಯುವುದು ಅವಶ್ಯವಾಗಿದೆ ಎಂದರು. ನಂತರ ವಿವಿಧ ಭಾಗಗಳಿಂದ ಆಗಮಿಸಿದ ಸಂತರಿಗೆ ಶ್ವೇತವರ್ಣದ ಶಾಲು ನೀಡಿ ಸತ್ಕರಿಸಲಾಯಿತು. ನಂತರ ಹುಕ್ಕೇರಿ ನಿರಂಕಾರಿ ಮಂಡಳಿ ಜ್ಞಾನ ಪ್ರಚಾರಕ ಸಂಯೋಜಕ ಮಾರುತಿ ಮೋರೆ ಮಾತನಾಡಿ, ದೆಹಲಿಯ ನಿರಂಕಾರಿ ಸದ್ಗುರು ಮಾತಾಜಿ ಸುದೀಕ್ಷಾ ಸವೀಂದ್ರ ಹರದೇವ್ ಮಹಾರಾಜ್ ಅವರ ಕೃಪಾಶೀರ್ವಾದದಿಂದ ಕರ್ನಾಟಕ ಝೋನಲ್ ಇನ್ಚಾರ್ಜ್ ಸುನಿಲ್ ಕುಮಾರ್ ರಾತ್ರಾಜಿ ಇವರ ಉಪಸ್ಥಿತಿಯಲ್ಲಿ 5ನೇ ವರ್ಷದ ವಿಶಾಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಬ್ರಹ್ಮಜ್ಞಾನದ ಪ್ರಾಪ್ತಿ, ದೇವರ ಪರಿಚಯ ಮತ್ತು ವಿಶೇಷ ಸತ್ಸಂಗ ಮಕ್ಕಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸತ್ಸಂಗದಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಂತ ನಿರಂಕಾರಿ ಮಂಡಳಿ ಸದಸ್ಯರು ಆಗಮಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ನಿರಂಕಾರಿ ಸದಸ್ಯರಾದ ಭರಮಣ್ಣ ಜಾಧವ್, ಬಸವಣ್ಣಿ ದೊಡಮನಿ, ಸಿದ್ದೇಶ್ ಬೆಣ್ಣಾಡಿಕರ್, ಕೆಂಪಣ್ಣ ಅಂಬಲೆ, ಅಶೋಕ್ ಕಲಾಜ್, ರಮೇಶ್ ಭೋವಿ, ರಾಜು ಕೋಸ್ಟಿ, ಶಂಕರ್ ಕುರ್ಣಿ, ಚಂದು ಗಂಗಣ್ಣವರ್, ಸಂದೀಪ್ ಸೂರ್ಯವಂಶಿ, ರವಿ ಕದಂ ಸೇರಿದಂತೆ ಸೇವಾದಳ ಹಾಗೂ ಬೆಳಗಾವಿ ಜಿಲ್ಲೆಯ ವಿವಿಧ ನಗರಗಳ ನಿರಂಕಾರಿ ಮುಖಿಗಳು, ಅಪಾರ ಭಕ್ತರು ಉಪಸ್ಥಿತರಿದ್ದರು. ಸದ್ಗುರು ಮಾತಾ ಸುದೀಕ್ಷಾ ಹರದೇವ್ ಸಿಂಗ್ ಮಹಾರಾಜ್ ಕೃಪಾಶೀರ್ವಾದದಿಂದ ನಾವು ಈ ವಿಶಾಲ್ ಸತ್ಸಂಗ್ 5ನೇದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಈ ವಿಶಾಲ ಕಾರ್ಯಕ್ರಮಕ್ಕೆ ಬೆಳಗಾವಿ ಜಿಲ್ಲೆಯಿಂದ ಎಲ್ಲರೂ ಸಂತ ಭಕ್ತರ ಬಂದ ಈ ಥರದ ಅನಂತ ಹೋದಾತರು ವಿವಿಧ ಬ್ರ್ಯಾಂಚ್ದಿಂದ ಎಲ್ಲರೂ ಮಾತ್ಮಾರು ಬಂದರು. ಈ ಥರದ ಅನಂತ ಹೋದಾತರು ಮತ್ತು ಇದು ವಿಶಾಲ ಕಾರ್ಯಕ್ರಮದ ರೂಪ ಒಂದು ಚೆಂದಾಗೈತಿ. ಎಲ್ಲ ಬಾಲಕರ ಗೀತ ವಿಚಾರ ಆ ನಂತರ ದೊಡ್ಡವ್ರದ್ದು ಸಂದೇಶಗಳು ಈ ಕಾರ್ಯಕ್ರಮ ಮುಖಾಂತರ ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಎಲ್ಲರೂ ಬಂದರು, ಅವ್ರದ್ದು ಎಲ್ಲರಿಗೂ ಈ ದಾಸ್ ಧನ್ಯವಾದ ಹೇಳ್ತಾನು ಮತ್ತು ಎಲ್ಲರಿಗೂ ಧನ್ಯರಂಕಾರ जी ಹೇಳ್ತಾನೆ. सत्संग जी प्रीतिಯಿಂದ ಇರಿ. ಧನ್ಯರಂಕಾರ. सुनील लत्रा, नमस्कार. धन्यकार मैं सुनील लत्रा, कर्नाटक की सेवा मिली है जोनल इंचार्ज के रूप में. सेवा यह है कि इंसान की सेवा भगवान की सेवा होती है. अगर इंसान की सेवा इंसान करेगा तो भक्ति तभी कबूल होती है. अगर इंसान का गला काटे और मंदिर में जाके घंटी बजाए कि परमात्मा भगवान राज़ी हो जाएगा तो ये असंभव है. मिशन का ये असूल है. सद्गुरु माता सुदीक्षा जी महाराज ने ये हमें ये पैगाम दिया, हमें ये सिखलाई दी है कि इंसान ही इंसान के काम आ सकता है. ये ब्लड डोनेशन कैंप, ये क्लीनिंग ड्राइव, ये जो पर्यावरण से लड़ाई करना, अवेयरनेस देना, स्कूल कॉलेजेस के अंदर बच्चों को जाकर ये सिखाना कि जो इंसानियत धर्म है ये सबसे बड़ा धर्म हुआ करता है. हिंदू बनना, मुसलमान बनना, सिख बनना, ईसाई बनना ये धर्म की निशानियाँ हो सकती हैं, लेकिन इंसान बनना ये जो इंसानियत का धर्म है ये सबसे ऊंचा हुआ करता है. तो पूरी मानवता के लिए दास ये प्रार्थना करता है सदगुरु के चरणों के अंदर कि ऐसा कुछ बल बख्शो कि सारा विश्व शांतमय हो सके. ये जो स्थान स्थान पर धर्म के नाम पे लड़ाइयाँ हो रही हैं या मज़हब के आपस में लड़ाइयाँ हुई हैं, इनका जो है इनको शांत किया जा सके और इंसानियत धर्म पूरी दुनिया के ऊपर कायम हो. नमस्कार. थैंक यू जी.